ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲಿಗೆ ನಿಮಗೆ ಸ್ವಾಗತ. ತುಂಬ ದಿನ ಆದಮೇಲೆ ಒಂದು ಈ ರೀತಿಯ ವಿಡಿಯೋ ಮಾಡುವ ಅಂತ, ಅಂದರೆ ಒಂದು ಸಂಡೇ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಇರ್ತೇವೆ ಅನ್ನೋದೊಂದು ಮಾಡುವಂಥ ವಿಡಿಯೋ. ಗಿಡ ಅಂದರೆ ತುಂಬ ಇಷ್ಟ ನಮಗೆಲ್ಲ ಮನೆಯಲ್ಲಿ. ನಾವು ಎಲ್ಲಿ ನೋಡಿದರೂ ಗಿಡ, ಈ ರೀತಿಯಾಗಿ ಗಿಡ ಇಡ್ತೇವೆ ಮನೆಯಲ್ಲಿ. ಒಂದು ಹೇರ್ ಪ್ಯಾಕ್ ಮಾಡುವ ಅಂತ, ತಲೆಗೆ ಸಂಡೇ ಅಲ್ವಾ, ಅದು ಹೇರ್ ಪ್ಯಾಕ್ ಮಾಡುವ ಅಂತ. ಇಲ್ಲಿ ನಾನು ಹೇರ್ ಪ್ಯಾಕಿಗೆ ಮೆಂತೆ ತಗೊಂಡಿದ್ದೇನೆ. ಅದನ್ನು ನಾನು ಓವರ್ ನೈಟ್ ಇಟ್ಟಿದ್ದೇನೆ, ಅಂದರೆ ರಾತ್ರಿ ನೆನೆ ಹಾಕಿಟ್ಟಿದ್ದೆ ನಾನು. ಇದು ಮೆಂತೆ ಮತ್ತು ಮೆಹಂದಿ ಸೊಪ್ಪು ಸಿಗ್ತದಲ್ಲ, ಅದು ನಮ್ಮ ಮನೆಯಲ್ಲಿ ಗಿಡ ಉಂಟದ್ರದ್ದು ಮೆಹಂದಿ ಸೊಪ್ಪು, ಮತ್ತು ಕರಿಬೇವಿನ ಸೊಪ್ಪು, ಇದು ಒಗ್ಗರಣೆ ಹಾಕ್ತೇವಲ್ಲ ಅದು, ಮತ್ತು ನೆಲ್ಲಿಕಾಯಿ ಮತ್ತು ಮೊಸರು, ಅದು ಎಲ್ಲ ಮಿಕ್ಸ್ ಮಾಡಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಅದರದ್ದು. ಈ ರೀತಿಯಾಗಿ ಪೇಸ್ಟ್ ಮಾಡಬೇಕು. ಈ ರೀತಿಯಾಗಿ ಪೇಸ್ಟ್ ಮಾಡಬೇಕು. ಹೇರ್ ಮಾಸ್ಕ್ ಹೇರಿಗೆ ಅಪ್ಲೈ ಮಾಡ್ಬೋದು. ಅಂದರೆ ನಮಗೆ ಹೇರದ್ದು ರೂಟ್ ಉಂಟಲ್ಲ, ಅದು ಒಂದು ಸ್ಟ್ರಾಂಗ್ ಆಗ್ತದೆ. ಅಂದರೆ ಹೇರ್ ರೂಟ್ ಅಪ್ಲೈ ಮಾಡಿದರೆ ಹೇರದ್ದು ರೂಟ್ ಸ್ಟ್ರಾಂಗ್ ಆಗ್ತದೆ, ಹೇರ್ ಫಾಲ್ ಆಗಲ್ಲ, ಮತ್ತು ಹೇರ್ ಗ್ರೋತು ಆಗುತ್ತೆ, ಇದರಲ್ಲಿ ಒಳ್ಳೆಯದಾಗುತ್ತೆ. ರೆಡಿ ಆಯಿತು ಹೇರ್ ಮಾಸ್ಕ್ ನಂದು. ಈಗ ನಾನು ಹೇರಿಗೆ ಅಪ್ಲೈ ಮಾಡ್ತೇನೆ ಇದನ್ನು. ಈ ರೀತಿಗೆ ನಾನು ಅಪ್ಲೈ ಮಾಡ್ತೇನೆ. ಈ ರೀತಿಯಾಗಿ ರೂಟಿಗೆ ಹೀಗೆ ಅಪ್ಲೈ ಮಾಡಬೇಕು. ಹೀಗೆ ರೂಟು ಹೀಗೆ ತೆಗೆದು, ಕೂದಲನ್ನು ಹೀಗೆ ತೆಗೆದು ನಾನು ರೂಟಿಗೆ ಅಪ್ಲೈ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾನು ಅಪ್ಲೈ ಮಾಡಿದ್ದೇನೆ. ಈ ರೀತಿಯಾಗಿ ಅಪ್ಲೈ ಮಾಡಿದ್ದೇನೆ ನಾನೀಗ ಇದನ್ನು ಈಗ ನನಗೆ ತುಂಬ ಕೆಲಸ, ಐ ಥಿಂಕ್ ನಾನೀಗ ಒಂದು ಗಂಟೆಗೆ ಸ್ನಾನ ಮಾಡ್ತೇನೆ. ಎಷ್ಟು ಹೊತ್ತು ಇಟ್ಟರೆ ಸಹ ಒಳ್ಳೆಯದೇ. ಅಂದರೆ ಈಗ ಕೆಲವರು ಓವರ್ ನೈಟ್ ಹಾಕಿ ಮಲಗ್ತಾರೆ, ಅಂದರೆ ನೈಟಲ್ಲಿ ಹಾಕಿ ಬೆಳಗ್ಗೆ ಸ್ನಾನ ಮಾಡುವವರು ಸಹ ಇದ್ದಾರೆ. ಎಷ್ಟೊತ್ತು ಇಟ್ಟರು ಸಹ ಒಳ್ಳೆಯದು. ನಮಗೇನಾದರೂ ಬೇಗ ಹೋಗ್ಲಿಕ್ಕಿದ್ರೆ, ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ತೆಗೆದು ಹಾಕ್ಬೋದು. ಈಗ ನಾನು ಇದೆಲ್ಲ ಹಾಕಿ ಪ್ಯಾಕ್ ಹಾಕಿ ಮನೆಯದೆಲ್ಲ ಕೆಲಸ ಮಾಡಿ ಆದಮೇಲೆ ಸ್ನಾನ ಮಾಡ್ತೇನೆ. ಇವತ್ತೊಂದು DIY ಮಾಡುವ ಅಂತ ಅದು ಕೊಡು, ಪಿಸ್ತಾಸ್ತೆಲ್ ಕೊಡಿದೆ ಈಚೆ ಒಂದು ನಿಮಿಷ. ಇದು ನೋಡಿ, ಪಿಸ್ತಾ ಸೆಲ್ಲಿಂದ ನಾವು ಒಂದು DIY ಮಾಡುವ ಅಂತ. ಹೇಗೆ ಆಗ್ತದೆ ಗೊತ್ತಿಲ್ಲ, ಆದ ಮೇಲೆ ತೋರಿಸ್ತೇನೆ ಹೇಗೆ ಆಗ್ತದೆ ಅಂತ. ಈ ಗಮ್ ಯೂಸ್ ಮಾಡಬೇಕು. ಈ ಗಮ್ ಯೂಸ್ ಮಾಡಿ ಮಾಡೋದು. ಈಗ ಸಿದ್ವಿಕ್ ಅದನ್ನು ರೌಂಡ್ ಮಾಡ್ತಾನೆ. ಮಾಡು ಸಿದ್ವಿಕ್. ಇದು ಮಲೆ ಯಾವ್ಜಮ್ಮ, ಒಂದು ನಿಮಿಷ ಸಿದ್ವಿಕ್, ಒಂದು ನಿಮಿಷ. ಇದು ಮಲೆ ಯಾವ್ಜ ರೌಂಡ್ ಮಾಡಿ ನೋಡ, ಚೆಂದ ಮಾಡಿ ರೌಂಡ್ ಮಾಡಬೇಕೀಗ. ಆಚೀಚೆ ಹೋಗ್ಲಿಕ್ಕಿಲ್ಲ, ಅದು ಕರೆಕ್ಟ್ ರೌಂಡ್ ಆಗಬೇಕು. ತೆಗಿ. ನೋಡ, ನಾವು ಇಷ್ಟೇ ರೌಂಡಲ್ಲಿ ಈಗ ಯೂಸ್ ಮಾಡ್ತಿದ್ದೇವೆ. ಮತ್ತೆ ಬೇಕಿದ್ದರೆ ಆ ಸೈಡಿಂದ ಒಂದು ರೌಂಡ್ ತೆಗಿಬೋದು. ನೋಡುವ, ಈಗ ನಾವೊಂದು ಸ್ಟಾರ್ಟಿಂಗ್ ಮಾಡೋದಲ್ವಾ, ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇವನಿಗೆ ಭಾರಿ ಇಂಟ್ರೆಸ್ಟ್ ಅದು ಮಾಡಬೇಕಂತೇಳಿ. ನೋಡುವ ಹೇಗೆ ಆಗ್ತದೆ ಅಂತ. ಓಕೆ, ಈಗ ಕಟ್ ಮಾಡಬೇಕು. ಕಟ್ ಮಾಡು. ಆಯಿತಾ ಸಿದ್ವಿ, ಗ್ರೌಂಡ್ ಆಯಿತಾ?
ಹಾಂ, ಮೆಲ್ಲ ಕೈಗೆ ಕೈ ನೋಡ್ಕೋಬೇಕು ಆಯಿತಾ. ಚೂರಿ ಕತ್ತೇರಿ ಯೂಸ್ ಮಾಡಬೇಕು, ಮಾಡಬಾರ್ದು ಅಂತ ಹೇಳೋದಿಲ್ಲ, ಯೂಸ್ ಮಾಡ್ಬೋದು ಆಯಿತಾ. ಆದರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು, ಗೊತ್ತಾಯ್ತಾ. ಯೂಸೇ ಮಾಡ್ಬೋದು ಅಂತೇಳಿ ಇಟ್ಟರೆ ಇನ್ನೊಂದು ಸತಿ ಯೂಸ್ ಮಾಡುವಾಗ ಏನಾದರೂ ತಾಗ್ತದೆ ಅಲ್ವಾ. ಅದಕ್ಕಿಂತ ನಾವು ಯೂಸ್ ಮಾಡುವಾಗ ಒಂದು ಒಳ್ಳೆ ಟೆಕ್ನಿಕ್, ಹೌದಾ, ಒಂದು ಟೆಕ್ನಿಕ್ ಯೂಸ್ ಮಾಡ್ಕೋಬೇಕು ಈಗಲೇ, ಚೂರಿ ಕತ್ತೇರಿ ಯೂಸ್ ಮಾಡುವಾಗ. ಅರ್ಥ ಆಯ್ತಾ? ಎಸ್ ಆಯ್ತಾ? ವೆರಿ ಗುಡ್. ನೋಡ ಎಷ್ಟು ಚಂದ ಬಂತ, ರೌಂಡ್ ಬಂತ ನೋಡುವ, ರೌಂಡ್ ತೋರಿಸು. ಎಸ್, ಇಲ್ಲೇದು ಪೇಪರ್ ತೆಗಿಬೇಕು, ಆವಾಗ ಒಂದು ಡಿಫ್ರೆಂಟಾಗಿ ನಮಗೆ ಅದು ಕಾಣ್ತದೆ. ನೋಡು ಎಷ್ಟು ಚಂದ ಕಾಣ್ತದಲ್ಲ. ಎಸ್, ಮೆಲ್ಲ 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 ಯೂಸ್ ಮಾಡಿ. ಕೈಯಲ್ಲಿ ಯೂಸ್ ಮಾಡ್ಬೋದಿತ್ತಲ್ಲ, ಅದು ಚೂರಿ ಬೇಕಂತೇಳಿ ಏನಿಲ್ಲ ಅದಕ್ಕೆ. ಎಸ್ ಎಸ್ ತೆಗೆದ್ರೆ ಇದೊಂದು ಡಿಫ್ರೆಂಟ್ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ. ಇದಕ್ಕೆ ನಾವೀಗ ಕಲರ್ಸ್ ಕೊಡ್ಬೋದು, ಯಾವುದಾದ್ರೂ ಒಂದು ಕಲರ್ ಕೊಟ್ಟು ಆದಮೇಲೆ ಈ ಶೆಲ್ಸನ್ನು ಅದರ ಮೇಲೆ ಇಡ್ಬೋದು. ಬೇಕಾಯಿತು ಅದಕ್ಕೆ ನಾನು ಇನ್ನೊಂದು ಬಾಕ್ಸದ್ದು ಕಟ್ ಮಾಡಿ ಈಗ ಇದರಲ್ಲಿ ಸಿದ್ದಕ್ಕಿದ್ದು ಪ್ಲೇಟ್ ಇಟ್ಟು ರೌಂಡ್ ಮಾಡಿ ಸ್ವಲ್ಪ ಇದೊಂದು ಬೇಕು. ಹಾಂ, ಇದೆರಡು ಈಗ ಕಟ್ ಮಾಡಿದ, ಇಲ್ಲಿ ಎರಡು, ಮತ್ತು ಸಣ್ಣದು ಫ್ಲವರ್ ಬೇಕು ಇಲ್ಲಿ ಆಯಿತಾ. ಹಾಂ, ಯಾವ ಕಲರ್ ಕೊಡಿಸಿದ್ವಿ? ನೋ, ಅದಕ್ಕಲ್ಲ, ಇದಕ್ಕೆ ಕೊಡ್ಬೇಕು. ಈಗ ಫಸ್ಟ್ ನೀನು ಇದಕ್ಕೆ ಕೊಡ್ಬೇಕಲ್ವಾ. ಯಾವ ಕಲರ್ ಕೊಡ? ಎಲ್ಲ ಕಲರ್ ಕೊಡ್ಬೇಕು, ಕಲರ್ ಬೀಳ್ಬಾರ್ದು, ಮೆಲ್ಲ ಕೊಡ್ಬೇಕು ಆಯಿತಾ. ಕೊಡು, ಚೆಂದ ಮಾಡಿ ಕೊಡು, ಫುಲ್ಲು ಕೊಡಬೇಕು. ದೊಡ್ಡ ಬ್ರಷ್ ಇದ್ರೆ ದೊಡ್ಡ ಬ್ರಷ್ ಯೂಸ್ ಮಾಡು. ನೋಡಿ ಈ ರೀತಿಯಾಗಿ ಬ್ಯಾಕ್ ಗ್ರೌಂಡಿಗೆ ಕಲರ್ ಕೊಟ್ಟದ್ದು. ನೋಡ ತೋರಿಸು. ಈ ರೀತಿಯಾಗಿ ಫ್ಲವರ್ ಮಾಡಬೇಕು ನಾವು. ಕಾಣೆ ಬರ್ತೀನತ್ತೆ ನೀರು ಇಲ್ಲೇನಿಲ್ಲ ನೋಡಿ, ಹೀಗೆ ಅಂಟಿಸು. ಪೂತಲಕ್ಕ ಆಯಿತು, ಫಿನಿಶ್ ಆಯ್ತಲ್ಲ ಸಿದ್ವಿಕ್. ಈಗ ಸಿದ್ವಿಕ್ ಫೈನಲಲ್ಲಿ ಮಾಡ್ತಾ ಇದ್ದಾನೆ. ಇನ್ನೂ ಸಹ ಚೆಂದ ಮಾಡ್ಬೋದು, ಮಿಡ್ಲಲ್ಲಿ ಬೇಕಾದರೆ ಫ್ಲವರ್ ಟೈಪು ಏನಾದರೂ ಮಾಡ್ಬೋದು. ಬಟ್ ನಾನು ಇಷ್ಟೇ ಮಾಡ್ತಾಯಿದ್ದೇನೆ ಈಗ ಸದ್ಯಕ್ಕೆ. ನೋಡುವ.